ಅಸ್ಸಲಾಮು ಅಲೈಕುಂ. ಮನುಷ್ಯರು ಪರಸ್ಪರ ಪ್ರೀತಿಸಬೇಕೆಂದು ಪವಿತ್ರ ಇಸ್ಲಾಂ ಶಿಕ್ಷಣ ನೀಡುತ್ತದೆ. ಆದರೆ ಈ ಪ್ರೀತಿಯನ್ನು ಅವರಿಗೆ ಮಾತ್ರ ಸೀಮಿತಗೊಳಿಸಬಾರದು. ಇತರ ಜೀವಿಗಳನ್ನು ಪ್ರೀತಿಸಲು ನಾವು ಕಲಿಯಬೇಕು. ಈ ವಿಷಯದಲ್ಲಿ ಇಸ್ಲಾಂ ಒಂದು ಮಹಾನ್ ಮಾದರಿಯನ್ನು ತೋರಿಸಿಕೊಟ್ಟಿದೆ. ಅವರ ಜೀವನ ಚರಿತ್ರೆಯನ್ನು ಪರಿಶೀಲಿಸಿದರೆ ದೊಡ್ಡ ಪ್ರಾಣಿಗಳಿಂದ ಹಿಡಿದು ಚಿಕ್ಕ ಇರುವೆಗಳವರೆಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂರಕ್ಷಿಸಿದ ಇತಿಹಾಸವನ್ನು ನಾವು ಕಾಣಬಹುದು. ಇರುವೆಗಳನ್ನು ಸುಟ್ಟು ಕೊಲ್ಲುತ್ತಿದ್ದ ಒಬ್ಬ ಸಹಾಬಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಂಡಾಗ ಅವರನ್ನು ಗದರಿಸಿದ ಘಟನೆ ನಮಗೆಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಪ್ರೀತಿ ಮತ್ತು ಕರುಣೆಯನ್ನು ಬಹಳವಾಗಿ ಪ್ರೋತ್ಸಾಹಿಸುವ ಧರ್ಮವೇ ಪವಿತ್ರ ಇಸ್ಲಾಂ. ಸಹಜೀವಿಗಳೊಂದಿಗೂ ಅದೇ ರೀತಿಯಲ್ಲಿ ವರ್ತಿಸಬೇಕೆಂದು ಪವಿತ್ರ ಇಸ್ಲಾಂ ಆದೇಶಿಸುತ್ತದೆ. ವಿಶ್ವದ ಪಾಲಕನಾದ ಅಲ್ಲಾಹು ತನ್ನ ಬುದ್ಧಿವಂತ ದಾಸರಿಗೆ ಇತರ ಜೀವಿಗಳೊಂದಿಗೆ ಕರುಣೆ ಮತ್ತು ಪ್ರೀತಿಯನ್ನು ತೋರಿಸಲು ಕಲಿಸುತ್ತಾನೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ. ಮನುಷ್ಯರು ಎದುರಿಸುವ ಎಲ್ಲಾ ಕಷ್ಟಗಳನ್ನು ದಾಟಲು ಪ್ರಯತ್ನಿಸುತ್ತಾರೆ. ಅದಕ್ಕೆ ಬೇಕಾದ ಜ್ಞಾನ ಮತ್ತು ವಿವೇಕವನ್ನು ಅಲ್ಲಾಹು ಸುಬ್ಹಾನಹು ವ ತಾಲಾ ಅವರಿಗೆ ನೀಡಿದ್ದಾನೆ. ಆದರೆ ಸಹಜೀವಿಗಳ ವಿಷಯಕ್ಕೆ ಬಂದಾಗ ಮನುಷ್ಯರು ಆಗಾಗ ಈ ವಿಷಯವನ್ನು ಮರೆತುಬಿಡುತ್ತಾರೆ. ಉದಾಹರಣೆಗೆ, ಮಳೆ ಬಂದಾಗ ನಾವು ಮನೆಯಲ್ಲಿ ಸುರಕ್ಷಿತವಾಗಿರುತ್ತೇವೆ. ಆದರೆ ನಮ್ಮ ಪ್ರಾಣಿಗಳು ಮಳೆಯಲ್ಲಿ ಒದ್ದೆಯಾಗುವ ಸ್ಥಿತಿಯಲ್ಲಿರುತ್ತವೆ. ಆದರೆ ಒಬ್ಬ ಮುಸ್ಲಿಂ ಸಹೋದರನು ಮಾಡಿದ ಕೆಲಸವು ಎಲ್ಲರಿಗೂ ಒಂದು ಪಾಠವಾಗಿದೆ. ಕರುಣೆಯ ಪ್ರವಾದಿಯಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಊರಿನಲ್ಲಿ ನಡೆದ ಒಂದು ಘಟನೆ ಇದು. ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆದ ಒಂದು ವಿಡಿಯೋ ಇದಾಗಿದೆ. ಅವರು ಏನು ಮಾಡಿದರು ಎಂದು ನೋಡೋಣ. ಮದೀನಾ ಪ್ರದೇಶದ ಅಲ್ಬ್ರೀಷ್ನ ಪಶ್ಚಿಮ ಭಾಗದ ಮರುಭೂಮಿಯಲ್ಲಿ ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದ ಒಬ್ಬ ಕುರಿಗಾಯಿಯ ವಿಡಿಯೋ ಸೌದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಭಾರೀ ಮಳೆ ಮತ್ತು ಹಿಮಪಾತದಲ್ಲೂ ಕುರಿಗಳನ್ನು ಕಾಣದೆ ಚಿಂತೆಗೊಂಗಿದ ಆ ಕುರಿಗಾಯಿ ಅವುಗಳನ್ನು ಹುಡುಕಿಕೊಂಡು ಅಲೆದಾಡುತ್ತಿರುವುದನ್ನು ಆ ದಾರಿಯಲ್ಲಿ ಕಾರಿನಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ವಿಡಿಯೋದಲ್ಲಿ ಸೆರೆ ಹಿಡಿದ. ನಂತರ ಅವನು ಕುರಿಗಾಯಿಯ ಬಳಿಗೆ ತೆರಳಿ ಕಾರಿನಲ್ಲಿ ಕೂರಲು ಹೇಳಿ ಕುರಿಗಳಿದ್ದ ಸ್ಥಳವನ್ನು ಕಂಡು ಹಿಡಿದು ಕುರಿಗಾಯಿಯನ್ನು ಅಲ್ಲಿ ಇಳಿಸಿಬಿಟ್ಟ. ವಿಡಿಯೋದಲ್ಲಿ ಕುರಿಗಳೆಲ್ಲವೂ ಒಂದು ಮರದ ಕೆಳಗೆ ನಿಂತಿರುವುದನ್ನು ಕಾಣಬಹುದು. ಆ ಸುಂದರವಾದ ವಿಡಿಯೋವನ್ನು ನಾವು ಒಮ್ಮೆ ನೋಡಿ ಆನಂದಿಸಬಹುದು. هنا تعال اركب ما هي مشكلة. يا رب لك الحمد. كيف المطر؟ نعمة ها؟ الحمد لله مطر قوي ها؟ ما شاء الله غزير ومعها برد والله طيب.